ಆತ್ಮೀಯ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ಓಂ ಪಿಕ್ಚರನ್ನು ನೋಡಿರ್ತೀರ. ಎಷ್ಟೋ ಜನ ಕೆಲವರು ನೋಡಿರಲ್ಲ. ದಯವಿಟ್ಟು ನೋಡಿ. ಯಾಕೆ ಅಂತಂದರೆ 1990ರ ಕಾಲಕ್ಕೆ ಓಂ ಪಿಕ್ಚರ್ ಅಂತಕ್ಕಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗಿಲ್ಲ, ಆದರೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಧೂಳೀಪಟ ಮಾಡಿತ್ತು. ಯಾಕೆ ಅಂತಂದರೆ ಆಗಿನ ಕಾಲದ ಒಂದು ರೋಚಕ ಜರ್ನಿ ಅಂತಂದರೆ ನೋಡಿ, ಒಂದು 8 ರಿಂದ 10 ಕೋಟಿ ಬಜೆಟ್ ಇನ್ವೆಸ್ಟ್ ಮಾಡಿ ಒಂದು ರಚಿಸಿದಂಥ ಒಂದು ಸಿನಿಮಾ ಅಂತಂದರೆ ಅದು ಓಂ ಪಿಕ್ಚರ್ ಮಾತ್ರ. ಯಾಕೆ ಅಂತಂದರೆ ಅಣ್ಣವರು ಕೂಡ ಅಷ್ಟೇ ಶ್ರಮ ಪಟ್ಟಿದ್ರಂತೆ, ನಮ್ಮ ಅಣ್ಣವರು ರಾಜ್ಕುಮಾರ್ ಆಗಲಿ ಶಿವಣ್ಣ ಆಗಲಿ. ಯಾಕೆಂದರೆ ಓಂ ಪಿಕ್ಚರ್ ಮಾಡೋದಕ್ಕೆ ಈ ರೀತಿಯೇ ಮಾಡಬೇಕು ಪಿಕ್ಚರ್ನ. ಈ ರೀತಿ ಮಾಡಿದ್ರೇ ನಮ್ಮ ಜನಗಳಿಗೆ ತುಂಬ ಇಷ್ಟ ಆಗೋದು. ಈ ಥರ ಮಾಡಿದ್ವಿ. ಮತ್ತು ಒರಿಜಿನಲ್ ರೌಡಿನೇ ಆಗಬೇಕು ಓಂ ಪಿಕ್ಚರ್ಗೆ. ಶ್ರೀರಾಮ್ಪುರದಿಂದ ಒರಿಜಿನಲ್ ರೌಡಿಗಳನ್ನ ಕಳಿಸ್ತಿದ್ರಂತೆ. ನೋಡಿ, ಆಗಿನ ಕಾಲಕ್ಕೆ ಒರಿಜಿನಲ್ ರೌಡಿ ಅಂತಂದರೆ ನಾವೆಲ್ಲ ಪೊಲೀಸ್ ಸ್ಟೇಷನ್ ಹತ್ತಿ ಎಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬೇಕು ಅವರೆಲ್ಲ ಅಂತೆಲ್ಲ ನಾವು ಅನ್ಕೋತೀವಿ ಅಷ್ಟೇ. ಒರಿಜಿನಲ್ಸ್ ರೌಡಿಗಳಂತಂದಾಗ ನೀವೆಲ್ಲರೂ ಕೂಡ ನೋಡಿರ್ತೀರ, ಅವರೆಲ್ಲ ಕೆಲವು ಕಳ್ಳನ ಮಕ್ಕಳು, ರೌಡಿಗಳು, ಪೊರ್ಕಿಗಳು ಅಂತನೆಲ್ಲ ನಾವು ಕರಿತೀವಲ್ಲ. ಇದು ಆ ಥರ ಅಲ್ಲ. ಯಾಕೆ ಅಂತಂದರೆ ಈ ಓಂ ಸಿನಿಮಾಗೆ ಒರಿಜಿನಲ್ ರೌಡಿನೇ ಕರ್ಕೊಬೇಕು ಅಂತ ಕೂಡ ಅಣ್ಣವರು ಕೂಡ ಹೇಳಿದ್ರಂತೆ, ಕರೆಸಿದ್ರಂತೆ. ನೋಡಿ, ಶ್ರೀರಾಮ್ಪುರ ನಮ್ಮ ಬೆಂಗಳೂರಿನ ಈಗಲೂ ಕೂಡ ಶ್ರೀರಾಮ್ಪುರದಲ್ಲಿ ಒರಿಜಿನಲ್ ರೌಡಿಗಳು ಕೂಡ ಗುರುತಿಸ್ಕೋತಾರೆ. ಅದಕ್ಕೆ ನಮ್ಮ ಆಫೀಸರ್ ಕೂಡ ಪರವಾಗಿಲ್ಲ ಕರ್ಸಿ ಅಂತ ಕೂಡ ಅಣ್ಣವರು ಕೂಡ ಹೇಳಿದ್ರಂತೆ. ಅಣ್ಣವರು ನೀವು ಹೇಳೋದು ಹೆಚ್ಚ ಕರ್ಸೋದು ಹೆಚ್ಚ ಅಂತ ಕೂಡ ಹೇಳಿದ್ರಂತೆ. ಕರ್ಸೇ ಬಿಟ್ಟಂತೆ ಒರಿಜಿನಲ್ ರೌಡಿಗಳನ್ನ. ಮತ್ತು ಒರಿಜಿನಲ್ ಲಾಂಗ್ ಕೂಡ ಅಂತೆ. ಲಾಂಗು ಮಚ್ಚು ನಾವೆಲ್ಲ ಏನು ಕರಿತೀವಿ ಈಗಲೂ ಕೂಡ ನಮ್ಮ ಸಿನಿಮಾದಲ್ಲಿ ಬಳಸ್ತಕ್ಕಂಥ ಡೂಪ್ಲಿಕೇಟು ಅದೆಲ್ಲ ಡೂಪ್ಲಿಕೇಟೇ ಆಲ್ಮೋಸ್ಟು ಬಳಸೋದು ಎಲ್ಲ. ನಾವು ವಿಗ್ ಆಗಲಿ, ಒಂದು ಏನೇ ಒಂದು ಸಿನಿಮಾ ಐಟಮ್ ಆಗಲಿ, ಒಂದು ಕಾರ್ ಆಗಲಿ, ಒಂದು ಸ್ಕೂಟರ್ ಆಗಲಿ, ಎಲ್ಲ ನಾವು ಬಳಸ್ತಕ್ಕಂಥ ಒಂದು ಸಿನಿಮಾ ಐಟಮ್ಸ್ ಎಲ್ಲ ಅದೆಲ್ಲ ಡೂಪ್ಲಿಕೇಟ್ ಆಗಿರುತ್ತೆ. ಆದರೆ ಓಂ ಸಿನಿಮಾಗಂತೂ ತುಂಬ ಎಲ್ಲ ಕೂಡ ಒಂದು ಲಾಂಗಿಂದ ಹಿಡಿದು ಪ್ರತಿಯೊಂದು ಒರಿಜಿನಲ್ಲೇ ಕರ್ಕೊಂಡಿದ್ರಂತೆ. ಯಾಕೆ ಅಂತಂದರೆ ಸಿನಿಮಾಗೆ ಆ ರೀತಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಬಜೆಟ್ ಒಂದು. ಮತ್ತು ನಮ್ಮ ಜನಗಳಿಗೆ, ಅದರಲ್ಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸಿನಿಮಾ ಇನ್ಯಾವತ್ತೂ ಮುಂದೆ ಹುಟ್ಟಬಾರ್ದು. ಇಲ್ಲ, ಹುಟ್ಟಬೇಕು ಇಲ್ಲ ಅಂತಲ್ಲ, ಆದರೆ ಹಿಂದೆ ಅಂತೂ ಇನ್ನೂ ಹುಟ್ಟಿಲ್ಲ. ಈಗ ಒಂದಿಷ್ಟು ಇತಿಹಾಸವನ್ನೇ ಕ್ರಿಯೇಟ್ ಮಾಡೋಣ ಅಂತ ನಮ್ಮ ಅಣ್ಣವರು ಕೂಡ ಅವತ್ತೇ ಹೇಳಿದ್ರಂತೆ ಆಫೀಸರ್ಗೆ. ಅದಕ್ಕೆ ಒಂದು ಸಕ್ಸಸ್ ಆಗಿದ ಒಂದು ಫೋಟೋ ಅಂತ ಇದು ಟೈಮಲ್ಲಿ ಏನೋ ಓಂ ಪಿಕ್ಚರ್ ಏನು ಸಕ್ಸಸ್ ಆಯಿತು, ಅದಕ್ಕೆ ಗೆಲುವಿನ ಮುಖಾಂತರ ಒಂದು ಸಿಹಿಯನ್ನು ಹಂಚ್ಕೊಂಡ್ರು ಆ ಟೈಮಲ್ಲೇ. ಓಂ ಪಿಕ್ಚರ್ನ ಈ ರೀತಿ ಮಾಡ್ಕೊಡೋದಕ್ಕೆ ತುಂಬ ಖುಷಿ ಆಯ್ತಪ್ಪ ಅಂತ ಕೂಡ ಅಣ್ಣವ್ರು ಕೂಡ ತುಂಬ ಆಫೀಸರ್ ಬಗ್ಗೆ ಮಾತ್ರ ತುಂಬ ರೋಮಾಂಚನಕರವಾಗಿ ಹೇಳ್ಕೊಂಡ್ರು. ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಬೆಳೀತಕ್ಕಂಥದ್ದಂತಲ್ಲ, ಒಂದು ನಿರ್ದೇಶನ ಇದೆಯಲ್ಲ, ಆ ನಿರ್ದೇಶನ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಎಷ್ಟೆಷ್ಟು ಜನ ಹೇಳ್ಕೊಡಿರ್ತಾರೆ ಏನೇನರ ಬಗ್ಗೆ. ನಾವು ನೋಡಿ, ಸಿನಿಮಾ ನಿರ್ದೇಶಕರಾಗಬೇಕು, ಸಿನಿಮಾ ನಿರ್ದೇಶಕರಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲೇ ಬೆಳ್ಕೊಂಡು ಹೋಗ್ಬೇಕು ನಾವು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೂ ಕೂಡ ಓಂ ಪಿಕ್ಚರ್ ಇತಿಹಾಸವನ್ನು ನಾವು ಎಂದೂ ಕೂಡ ಮರೆಯೋಕ್ಕಾಗಲ್ಲ. ಆ ಟೈಮಲ್ಲಿ 1990-96ರ ಕಾಲ ಓಂ ಪಿಕ್ಚರ್ ಸ್ಟಾರ್ಟ್ ಆದಾಗ 95ರ ಕಾಲದಲ್ಲಿ ಸಿನಿಮಾವನ್ನು ನಾವು ಈ ರೀತಿಯೇ ಮಾಡಬೇಕು. ನೋಡಿ, ಈ ರೀತಿ ಆ್ಯಕ್ಟಿಂಗ್ ಇರುತ್ತೆ. ಮೊದಲು ನಾವು ಸಿನಿಮಾದಲ್ಲಿ ಶಿವಣ್ಣ ಯಾವ ರೀತಿ ಬರ್ತಾರೆ, ಶಿವಣ್ಣ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ ಒಂದು ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿ ಬರ್ತಾರೆ. ಒಬ್ಬ ಡಿಸೆಂಟ್ ವಿದ್ಯಾರ್ಥಿ, ಡಿಸೆಂಟ್ ಒಂದು ಸೈಲೆಂಟ್ ವಿದ್ಯಾರ್ಥಿಯಾಗಿ ಬರ್ತಾರೆ. ಅಲ್ಲಿ ಪ್ರೇಮ ಅವರು ಅದು ನಿಮಗೆ ಗೊತ್ತಿರುತ್ತೆ, ಎಷ್ಟೋ ಜನ ನೋಡಿರ್ತೀರ. ಪ್ರೇಮ ಮೇಡಮ್ಮು ಹೀರೋಯಿನ್ ಆಗಿ, ಮತ್ತು ಅವರು ಪ್ರೇಮ ಮೇಡಮ್ಮೇ ಅಲ್ಲಿ ಕೊಲೆ ಮಾಡ್ಸೋಕೆ ಹೇಳ್ತಾರೆ. ಇವರು ಯಾರೋ ಕೋಟೆ ಪ್ರಭಾಕರ್ ಅನ್ನೋರು ವಿಲನ್ ಆಗಿರ್ತಾರೆ. ಆ ವಿಲನ್ ಆಗಿರೋರ ಅವ್ರ ಕೈಲೇ ಕೊಲೆ ಮಾಡ್ಸೋಕೆ ಹೇಳ್ತಾರೆ. ನೀವು ಅವನ್ನೇ ಕೊಲೆ ಮಾಡಬೇಕು ಅಂತ ಪ್ರೇಮ ಮೇಡಮ್ ಕೂಡ ಹೇಳ್ತಾರೆ. ಅವನ್ನ ಹೋಗಿ ಕೊಚ್ಚಾಕು, ನೀನು ಸಾಯಿಸು ಅಂತ ಕೂಡ ಓಂ ಪಿಕ್ಚರಲ್ಲೆಲ್ಲ ಹೇಳಿರ್ತಕ್ಕಂಥ ಒಂದು ಸೀನ್ಗಳೆಲ್ಲ ನೋಡಿರ್ಬೋದು. ಆ ದೃಶ್ಯಗಳನ್ನೆಲ್ಲ, ಒಂದು ಸ್ಟೋರಿ, ಆ ಕಥೆ ಇದೆಯಲ್ಲ, ಅದು ಕೇಳ್ತಾ ಇದ್ರೇ ಒಂದು ಅಂದ. ಯಾಕೆ ಅಂತಂದರೆ ಆ ಸ್ಟೋರಿಯನ್ನು ನಾವು ಯಾವ ಸಿನಿಮಾದಲ್ಲೂ ಕೂಡ ಜಾಸ್ತಿ ಮಾಡೋಕ್ಕಾಗಲ್ಲ. ಒಂದು ವಿಚಿತ್ರ ಕಥೆ ಇರುತ್ತಲ್ಲ ನೋಡಿ, ಸುತ್ತಿ ಬಳಸಿ ಕಥೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ ಸೀನ್ಗಳು, ಆ ಕ್ರಿಯೇಟ್ ಮಾಡ್ತಕ್ಕಂಥ ಸೀನ್ಗಳೆಲ್ಲ ನಾವು ಎಲ್ಲ ಸಿನಿಮಾದಲ್ಲೂ ಕೂಡ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಸಿನಿಮಾ ಅಂತ ಬಂದಾಗ ಒಂದು ಕಥೆಯನ್ನು ಬರಿತೀವಿ, ಅದಕ್ಕೆ ಅಂತ ಒಂದು ಸ್ಕ್ರಿಪ್ಟ್ ಬರಿತೀವಿ, ಡೈಲಾಗ್ಸ್ಗಳನ್ನ ಬರ್ಕೋತೀವಿ. ಅದೊಂದು ಮಾಡಿ ಎಲ್ಲ ಮಾಡೋಷ್ಟೇ ಒಂದು 3 ವರ್ಷ ಟೈಮ್ ಹಿಡಿತದೆ ನೋಡಿ. ಒಂದು ಸಿನಿಮಾವನ್ನು ಬಿಡುಗಡೆ ಮಾಡಬೇಕಂದ್ರೆ, ಎಡಿಟಿಂಗ್ ಮಾಡಿ ಎಲ್ಲ ಮಾಡಬೇಕಂದ್ರೆ 3 ವರ್ಷ ಟೈಮ್ ಹಿಡಿಯುತ್ತೆ. ಆದರೆ ಓಂ ಸಿನಿಮಾ ಜರ್ನಿ ಅಂತೂ ಮಿನಿಮಮ್ ಸತತ ಅಂತೂ 5 ವರ್ಷ ಟೈಮ್ ಹಿಡಿತಂತೆ. 1990ರ ಕಾಲದಲ್ಲಿ ಸ್ಟಾರ್ಟ್ ಆದ ಸಿನಿಮಾ 95-96ರಲ್ಲಿ ಬಿಡುಗಡೆಯಾಗಿ ನಂತರ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿತ್ತು. ಆ ಟೈಮಲ್ಲೇ 1990ರ ಕಾಲದಲ್ಲಿ ಇತಿಹಾಸವನ್ನು ನಮ್ಮ ಶಿವಣ್ಣಂಗೆ ಆಗಲೇ ಸಕ್ಸಸ್ ಸಿಕ್ಕಿದ್ದು ನೋಡಿ. ಹಿಂದೆ ಎಲ್ಲ ಅವ್ರು ಮಾಡಿರ್ತಕ್ಕಂಥ ಹಳೆ ಸಿನಿಮಾ ಆನಂದ್ ಆಗ್ಬೋದು, ಕೆಲವೊಂದೆಲ್ಲ ಹಿಂದೆ ಎಲ್ಲ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಅವರು ಒಂದು 18-20 ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಿನಿಮಾಗಳು ಅವು ಕೂಡ ಸಕ್ಸಸ್ ಆಗಿದೆ. ಆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಶಿವಣ್ಣನಿಗೆ ಸಕ್ಸಸ್ ಸಿಕ್ಕಿದೆ ಸಿನಿಮಾ ಅಂದರೆ ಅದು ನಮ್ಮ ಉಪ್ಪಿ ಸರ್ ನಿರ್ದೇಶನದ ಓಂ ಸಿನಿಮಾ ಮಾತ್ರ. ಯಾಕೆ ಅಂದರೆ ಅದಕ್ಕೆ ಅಣ್ಣವರ ಒಂದು ಸ್ಫೂರ್ತಿ ತುಂಬ ಇತ್ತಂತೆ. ಅಣ್ಣವರಂತೂ ಹೇಳ್ತಿದ್ರಂತೆ, ಯಾವಾಗಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಸಿನಿಮಾಗಳನ್ನ ಕೊಡಲೇಬೇಕು, ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ಕೂಡ ಅಣ್ಣವರು ಕೂಡ ಸ್ಫೂರ್ತಿ ಹೇಳಿದ್ದಕ್ಕೆ ಉಪೇಂದ್ರ ಅವರು
ತುಂಬ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣೋಣ. ಯಾಕೆ ಅಂತಂದರೆ ಇಂಥ ಸಿನಿಮಾ ನಮಗೆ ಸಕ್ಸಸ್ ಕಂಡ್ರೆ ತುಂಬ ಒಳ್ಳೆಯದೇ. ಇಂಥ ಸಿನಿಮಾ ಸಕ್ಸಸ್ ಮಾತ್ರ ಅಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬೇಕೇ ಬೇಕು ಅಂತ ಕೂಡ ಇದು ಕೆಲವೆಲ್ಲ ಎಷ್ಟೊಂದು ಜನ ಹೇಳ್ತಾರೆ. ಕತೆ ಸ್ಟೋರಿ ಆಗಲಿ, ಒಂದು ಡೈಲಾಗ್ಸ್ಗಳನ್ನ ಬರೀಬೇಕು, ಒಂದು ಈ ರೀತಿ ಬರಿಬೇಕಂತಂದರೆ ನಾವು ಏನೇನೆಲ್ಲ ಮಾಡಬೇಕು, ತುಂಬ ತಲೆ ಓಡಿಸ್ಬೇಕಾಗುತ್ತೆ. ಒಂದು ರೌಡಿಸಮ್ ಸಿನಿಮಾ ಮಾಡಬೇಕಂತಂದರೆ ಅದಕ್ಕೆಲ್ಲ ಡೈಲಾಗು ಯಾವ್ಯಾವ ರೀತಿ ಇರಬೇಕು, ಅದಕ್ಕೆ ಬೇಕಾದಂಥ ಡೈಲಾಗ್ಸ್ಗಳನ್ನ ನಾವು ಎಲ್ಲೆಲ್ಲಿಂದ ಆಯ್ಕೆ ಮಾಡ್ಕೋಬೇಕು, ಯಾವುದಾದ್ರೂ ಒಂದು ಬುಕ್ಸ್ ತೊಗೊಂಡು ಬರೀಬೇಕಾ, ಇಲ್ಲ ಆ ಥರ ಅಲ್ಲ. ನಾವು ಅದು ನಮ್ಮ ಮೈಂಡಿಂದನೇ ಬರಬೇಕು. ಒಂದು ಡೈಲಾಗನ್ನು ಬರಿತಾ ಇದ್ದೀವಿ ಅಂದರೆ ಈ ಒಂದು ರೌಡಿಗೆ ನಾವು ಆವಾಜ್ ಹಾಕಬೇಕು, ಏನೋ ಒಂದು ಮೋಟಿವೇಶನ್ ರೀತಿ ಮಾತಾಡಬೇಕು ಅಂದರೆ ನಮ್ಮ ಮೈಂಡ್ ತಲೆ ಒಳಗಿಂದನೇ ಬರಬೇಕದು ಡೈಲಾಗ್ ಅನ್ನೋದು. ಆ ರೀತಿ ಒರಿಜಿನಲ್ಲಿ ಅಂತಕ್ಕಂಥದ್ದು ಕಂಡುಹಿಡಿದಂತೆ ಆ ಟೈಮಲ್ಲಿ ಓಮ್ ಪಿಕ್ಚರ್ಗೆ. ಮತ್ತು ಇನ್ನೊಂದು ಏನಂತಂದರೆ ಓಮ್ ಪಿಕ್ಚರ್ಗೆ ಇರ್ತಕ್ಕಂಥ ರೌಡಿಸಮ್ ಮಾತ್ರ ಅಲ್ಲ, ಆ ಟೈಮಲ್ಲಿ ಉಪ್ಪಿ ಸರ್ ಒಂದು ಮ್ಯೂಸಿಕ್, ನಮ್ಮ ಹಂಸಲೇಖ ಸರ್ ಮ್ಯೂಸಿಕ್ ಇದೆಯಲ್ಲ, ಗುರುಕಿರಣ್ ಸರ್ ಬೇಡ. ಯಾಕೆಂದರೆ ಮ್ಯೂಸಿಕಲ್ಲಿ ನಾವು ಎಷ್ಟೋ ಜನ ನೋಡಿರ್ತೀರಿ ಮ್ಯೂಸಿಕ್ ಡೈರೆಕ್ಟರ್ನ, ಈ ಥರದವ್ರು ಬೇಕು, ಈ ಥರದವ್ರು ಬೇಡ. ಯಾಕೆ ಅಂತಂದರೆ ಹಂಸಲೇಖ ಸರ್ನೇ ಮ್ಯೂಸಿಕ್ ಅವ್ರನ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂಡ ಹಂಸಲೇಖ ಸರ್ ಅಷ್ಟೇ ಅಂದೆ ಸುಮ್ಮನೆ ಕೊಟ್ಟಿಲ್ಲ, ಅವರು ಬಿಗ್ ಮಟ್ಟದಲ್ಲಿ ಹಿಟ್ಟಾಗೋ ಥರನೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಸಿನಿಮಾ ಸಾಂಗ್ಸ್ ಅಂತ ಬಂದಾಗ ರೌಡಿಸಮ್ಗೆ ಯಾವ ಥರ ಸಾಂಗ್ಸ್ ಬೇಕು, ಒಂದು ಫೀಲಿಂಗ್ ಸಾಂಗ್ಸ್ ಯಾವ ಥರ ಇರಬೇಕು ಸಾಂಗು, ಅದು ಕೂಡ ಬರ್ಕೊಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಹೇಳ್ಕೊಳ್ಬೇಕು ಅಂತ ಹೇಳ್ಬೋದು ನಾವೀಗ. ಸಿನಿಮಾ ಅಂತ ಬಂದರೆ ಹಂಸಲೇಖ ಸರ್ ಅಂತೂ ಹಿಂದೆ ರವಿಚಂದ್ರನ್ ಕಾಲದಿಂದನೂ ಇಟ್ಟೆ, ಇಲ್ಲ ಅಂತಲ್ಲ. ಆದರೂ ಕೂಡ ಅವರು ಸಿನಿಮಾದಲ್ಲಿ ಎಷ್ಟೆಷ್ಟೆಲ್ಲ ಹಂಸಲೇಖ ಅವರು ಸಾಧನೆ ಮಾಡಿದ್ದಾರೆ ಮ್ಯೂಸಿಕಲ್ಲಿ ಅಂತ ಅನ್ನೋದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅದರಲ್ಲೂ ಕೂಡ ಓಮ್ ಪಿಕ್ಚರಲ್ಲಂತೂ ಸಕ್ಸಸ್ ಆದಾಗ ಹಂಸಲೇಖ ಅವ್ರ ಮ್ಯೂಸಿಕ್ಗೆ ಇನ್ನೂ ತುಂಬ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಆ ಟೈಮಲ್ಲಿ. ಯಾಕೆ ಅಂತಂದರೆ ನಮ್ಮ ಕನ್ನಡಕ್ಕೆ ಸಿಕ್ಕಂಥ ಹಂಸಲೇಖ ಸರ್ ಈಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಎಷ್ಟೋ ಜನ ಹಂಸಲೇಖ ಸರ್ ಜೊತೆ ಮ್ಯೂಸಿಕ್ ಮಾಡ್ತವರೆಲ್ಲ ಸಕ್ಸಸ್ ಇಲ್ಲ ಅಂದರೆ ಆಗಲ್ಲ. ಹಂಸಲೇಖ ಸರ್ ಜೊತೆ ಮ್ಯೂಸಿಕ್ ಅಂದಮೇಲೆ ಸಕ್ಸಸ್ ಆಗಲೇಬೇಕದು. ಯಾಕೆಂದರೆ ಆ ರೀತಿ ಮ್ಯೂಸಿಕ್ಕನ್ನು ಕಲಿತು ಬಂದಂಥವ್ರು ನಮ್ಮ ಹಂಸಲೇಖ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಈಗಲೂ ಕೂಡ ಅಷ್ಟೇ ನೋಡಿ, ನಮ್ಮ ಶಿವಣ್ಣ ಅಂತೂ ಹಿಂದೆ ಎಲ್ಲ ಸ್ಟಾರ್ಟ್ ಮಾಡಿದಾಗೆಲ್ಲ ಸಿನಿಮಾ ಎಲ್ಲ ತುಂಬ ಹಳೆ ಸಿನಿಮಾಗಳೆಲ್ಲ ಹಿಟ್ ಸಿನಿಮಾ ಅಷ್ಟೇ, ಅಂದರೆ ಫ್ಲಾಪ್ ಸಿನಿಮಾ ಆಗ್ಬೋದು, ಹಿಟ್ ಸಿನಿಮಾ ಆಗ್ಬೋದು, ತುಂಬ ಕಮ್ಮಿ ಮಟ್ಟದಲ್ಲಿ ಅಷ್ಟೇ. ಅವೆಲ್ಲ ಕಮ್ಮಿ ಬಡ್ಜೆಟ್ ಆಗಿತ್ತು, ಕಮ್ಮಿ ಮಟ್ಟದಲ್ಲಿ ಸಕ್ಸಸ್ ಆಗಿ ಸಿಗ್ತಿತ್ತು. ಓಮ್ ಸಿನಿಮಾ ಶುರುವಾದಾಗಂತೂ ಥಿಯೇಟ್ರ್ ಅಂತೂ ಜನ ಬಾಕ್ಸ್ ಆಫೀಸ್ನೇ ಧೂಳಿಪಟ ಮಾಡಿತ್ತಂತೆ ಆ ಟೈಮಲ್ಲಿ. ಓಮ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಮತ್ತು ಮೊದಲನೇ ದಿನವೇ ಬಾಕ್ಸ್ ಆಫೀಸ್ನ ಧೂಳಿಪಟ ಮಾಡಿದಾಗ. ಯಾಕೆಂದರೆ ಓಮ್ ಸಿನಿಮಾದಲ್ಲಿ ಅಷ್ಟು ನಾವು ಆ ರೀತಿ ಬಜೆಟನ್ನು ಇನ್ವೆಸ್ಟ್ ಮಾಡಿದ್ವಿ, ಜೊತೆಗೆ ಆ ರೀತಿ ಸಿನಿಮಾನೂ ಕೂಡ ಸೃಷ್ಟಿ ಮಾಡಿಬಿಟ್ಟಿದ್ವಿ ಆ ಕಾಲಕ್ಕೆ. 1990 ಕಾಲಕ್ಕೆ ಸಿನಿಮಾವನ್ನು ಸೃಷ್ಟಿ ಮಾಡಿ ನೋಡಿ. ಎಷ್ಟೋ ನಟರುಗಳು ಕೂಡ ಬೇಕಾದ್ರೆ ಸಿನಿಮಾವನ್ನು ಗೆದ್ದ ಮೇಲೆ ಸಿಹಿಯನ್ನು ಅಂತಾರೆ, ಅದೆಲ್ಲ ಕಾಮನ್ನು ಇದ್ದದ್ದೇ, ಇಲ್ಲ ಅಂತಲ್ಲ. ಆದರೆ ಮುಂದೆ ನಾವು ಹೋಗ್ತಕ್ಕಂಥ ಸಿನಿಮಾ ಜರ್ನಿ ಇದೆಯಲ್ಲ, ಅದನ್ನು ಒಂದು ಸಲ ಗೆಲ್ತು ಅಂತ ಎಷ್ಟೋ ಜನ ಬಿಟ್ಬಿಡ್ತಾರೆ. ಆದರೆ ಮುಂದೆ ಎದುರಿಸ್ತಕ್ಕಂಥ ಒಂದು ಕಾಂಪಿಟೇಷನ್ ಯಾರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದನ್ನು ಎದುರಿಸಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಒಂದು ನಮ್ಮ ಕಾಂಪಿಟೇಷನ್ ಏನಿದೆ ಅದನ್ನು ಕೂಡ ಯಾರು ಕೂಡ ಎಷ್ಟೋ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಅದು ಕೂಡ ಎಲ್ಲರೂ ಕೂಡ ಗೊತ್ತಿರೋ ವಿಷಯನೇ ನೋಡಿ. ಸಿನಿಮಾ ಜರ್ನಿ ಅಂತ ಬಂದಾಗ ಓಮ್ ಪಿಕ್ಚರ್ ಶುರುವಾಗಿದೆ ಒಂದು ರೋಚಕ ಅಂತ ಕೂಡ ಹೇಳ್ಬೋದು. ಶಿವಣ್ಣ ಕೂಡ ಅದು ಮಿಸ್ಯೂಸ್ ಮಾಡೋಕ್ಕೆ ಆಗಲ್ಲ, ನಾನು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅದು ಸಕ್ಸಸ್ ಕಾಣುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಉಪ್ಪಿ ಸರ್ ಅಂತೂ ಅದೊಂದು ರೋಚಕ ಶುರುವಾಗಿದೆ, ಒಂದು ರೋಚಕ. ಮತ್ತು ಸಾಂಗ್ ಬರೆಯೋದಕ್ಕೆ ಹಂಸಲೇಖ ನನ್ನ ನಡುವೆ ಜಗಳ ಆಗಿತ್ತು ಕೂಡ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ. ಓಮ್ ಪಿಕ್ಚರ್ ಶುರುವಾಗೋದಕ್ಕೆ ಎಷ್ಟೆಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ.